ಹಲೋ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ರೀಸೆಂಟ್ ಆಗಿ ಫ್ರೈಡೇ ನಮ್ಮ ಹೊಸ ಸಿವಿಲ್ ಜಡ್ಜ್ ಆಗಿ ನೇಮಕ ಆದಂಥ 2023 ರಿಸಲ್ಟ್ಸ್ ಇಂದ ಪಾಸ್ ಆದಂಥ ಸ್ಟೂಡೆಂಟ್ಸ್ನ ಓತ್ ಟೇಕಿಂಗ್ ನಡೆದಿದೆ. ಸೊ ಹೊಸ ಜಡ್ಜಸ್ ಆಗಿ ನಮ್ಮ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ಗೆ ಎಂಟರ್ ಆಗ್ತಿರುವಂಥ ಈ ಜಡ್ಜಸ್ಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಹಾಗೂ ಇದರ ಜೊತೆಗೆ ಅಸೋಸಿಯೇಟ್ ಆಗುವಂಥ ಉಳಿದ ಎಲ್ಲ ಜಡ್ಜ್ ಆಗುವಂಥ ಕನಸನ್ನು ಹೊಂದಿರುವಂಥ ಸ್ಟೂಡೆಂಟ್ಸ್, ನಿಮಗೊಂದು ಬಿಗ್ ನ್ಯೂಸ್. ಏನು ಅಂತಂದರೆ, ಈ ವರ್ಷ ಇದಕ್ಕೆ ಮುಂಚೆ ವರ್ಷಗಳಲ್ಲಿ ನಾವು ನೋಡಿರೋ ರೀತಿ ಓತ್ ಟೇಕಿಂಗ್ ಸೆರೆಮನಿ ಮುಗಿದ ನಂತರ ಕೆಲವೇ ದಿನಗಳಲ್ಲಿ ನಿಮಗೆ ಹೊಸ ನೋಟಿಫಿಕೇಶನ್ ಬರುತ್ತೆ. ಈ ವರ್ಷ ಡಿಲೇ ಆಗಿದೆ, ಬಟ್ ಸೆನ್ಸ್ ಈಗ ಓತ್ ಟೇಕಿಂಗ್ ಸೆರೆಮನಿ ಮುಗಿದಿರೋದ್ರಿಂದ ಇನ್ನೊಂದು 15-20 ಡೇಸಲ್ಲಿ ನಾವು ಹೊಸ 2024ನ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈಗ ನಮ್ಮ ಜಡ್ಜ್ ಆಗಬೇಕು ಅಂತ ಕನಸನ್ನು ಏನು ನಾವು ಕಾಣ್ತಿದ್ದೀವಿ, ಇದನ್ನು ನನ್ಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಿಗ್ತದೆ ಒಂದು ಹೊಸ ಆಪರ್ಚುನಿಟಿ. ಈ ವರ್ಷದ ನೋಟಿಫಿಕೇಶನ್ 2024 ಸಿವಿಲ್ ಜಡ್ಜ್ ಎಕ್ಸಾಮ್ನ ನೋಟಿಫಿಕೇಶನ್ ಬರಲಿದೆ. ಸೊ ಇದಕ್ಕೆ ಮುಂಚೆ ನಮಗೆ ಹೇಗೆ ಟೈಮ್ ಸ್ಲಾಟ್ ಸಿಗ್ತಿತ್ತು, ದ್ಯಾಟ್ ಎಕ್ಸಾಮ್ ನಿಮಗೆ ಓತ್ ಟೇಕಿಂಗ್ ನಂತರ ಕೆಲವೇ ದಿನದಲ್ಲಿ ನೋಟಿಫಿಕೇಶನ್, ಆ ನೋಟಿಫಿಕೇಶನ್ ಬಂದ ನಂತರ ನಿಮ್ಮ ಹತ್ರ ಯಾವುದೇ ರೀತಿ ಟೈಮ್ ಅನ್ನೋದು ಇರೋದಿಲ್ಲ. ಸೊ ತುಂಬ ಕ್ವಿಕ್ ಆಗಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಹಿಂದಿಂದನೇ ಎಲ್ಲನೂ ನಡೆದೋಗುತ್ತೆ. ನಿಮ್ಮ ಕನಸು ನನ್ಸ್ ಮಾಡ್ಕೊಳ್ಳೋದಕ್ಕೆ ನೀವು ಸೆನ್ಸ್ ಮುಂಚೆಯಿಂದನೇ ತಯಾರಿ ಮಾಡ್ತಿದ್ದೀರಿ, ಇಲ್ಲ ಅಂತಂದರೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಇಟ್ಸ್ ಆಲ್ರೆಡಿ ಟೈಮ್. ಇನ್ನೂ ಟೈಮ್ ಇದೆ ಅಂತ ಹೇಳುವಂಥ ಒಂದು ಪ್ರಮೇಯ ಇನ್ನು ಬರೋದಿಲ್ಲ. ಬಿಕಾಸ್ ಇದು ಆಲ್ರೆಡಿ ಟೈಮ್ ಬಂದಾಗಿದೆ. ಈಗ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡುವಂಥ ಸರಿಯಾದಂಥ ಸಮಯ ಮುಂಚೆನೇ ಸ್ಟಾರ್ಟ್ ಆಗಿತ್ತು. ಬಟ್ ಅಟ್ಲೀಸ್ಟ್ ಈಗ ಎಚ್ಚೆತ್ಕೊಳ್ಳಿ, ನಿಮ್ಮ ಪ್ರಿಪ್ರೇಷನನ್ನು ಫಾಸ್ಟ್ ಟ್ರ್ಯಾಕ್ ಮಾಡ್ಕೊಳ್ಳಿ. ಬಿಕಾಸ್ ನೋಟಿಫಿಕೇಶನ್ ಬಂದ ನಂತರ ನಿಮಗೆ ರಿವಿಷನ್ ಬಿಟ್ಟರೆ ಹೊಸದಾಗಿ ಓದಬೇಕು ಅನ್ನೋದಕ್ಕೆ ಏನೂ ಟೈಮ್ ಸಿಗೋದಿಲ್ಲ. ಏನೆಲ್ಲ ಓದಬೇಕಂತ ಇದ್ದೀರಿ, ಏನೆಲ್ಲ ಸಬ್ಜೆಕ್ಟ್ ನಿಮಗೆ ವೀಕ್ ಅಂತ ಇದೆ, ಅದನ್ನು ಈಗಲಿಂದ ಪ್ಲೀಸ್ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಈ ಎಲ್ಲ ಪ್ರಿಪ್ರೇಷನಿಗೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ನಿಮಗೆ ಕೋಚಿಂಗ್ ಕೊಡ್ತಿದ್ದೀವಿ, ಗೈಡೆನ್ಸ್ ಪ್ರೊವೈಡ್ ಮಾಡ್ತಿದ್ದೀವಿ. ಇದು ನಮ್ಮ ಸೆಕೆಂಡ್ ಸಕ್ಸಸ್ಫುಲ್ ಇಯರ್ ಆಗುತ್ತೆ. ಫಸ್ಟ್ ಸಕ್ಸಸ್ಫುಲ್ ಇಯರ್ ಅಂತ ನಾನು ಹೇಳ್ತೀನಿ, ಬಿಕಾಸ್ ಫಸ್ಟ್ ಸಕ್ಸಸ್ಫುಲ್ ಇಯರ್ ನಾವು ಆಲ್ರೆಡಿ 2 ರಿಸಲ್ಟ್ಸ್ ಕೊಟ್ಟಿದ್ದೀವಿ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ. ಸೊ ಇದೂ ಸಹ ಒಂದು ಗ್ರ್ಯಾಂಡ್ ಸಕ್ಸಸ್ಫುಲ್ ಇಯರ್ ಏನೇ ಆಗುತ್ತೆ. ಆ್ಯಂಡ್ ಇದು ಸ್ವಾತಿ ಲಾ ಕ್ಲಾಸಸ್ಗೆ 2ನೇ ವರ್ಷ ನಡೀತಿರುವಂಥದ್ದು. ಈ ವರ್ಷದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಏನು ಎನ್ರೋಲ್ ಆಗಿದ್ದಾರೆ, ತಯಾರಿ ಮಾಡ್ತಿದ್ದಾರೆ, ಡೆಫಿನೆಟ್ಲಿ ಒಳ್ಳೆ ನಂಬರ್ಸಲ್ಲಿ ನಾವು ರಿಸಲ್ಟನ್ನು ಕೊಡಲಿದ್ದೀವಿ. ಆ್ಯಂಡ್ ಈ ರಿಸಲ್ಟ್ ನಿಮ್ಮದೂ ಸಹ ಆಗಿರಬಹುದು. ನೀವೂ ಸಹ ಕ್ಲಾಸಸ್ಗೆ ಜಾಯ್ನ್ ಆಗಿ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ 100% ನಿಮಗೇನು ಗೈಡೆನ್ಸ್ ಆಗಲಿ, ಕೋಚಿಂಗ್ ಆಗಲಿ ಪ್ರೊವೈಡ್ ಆಗುತ್ತೆ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ 2 ಕರೆಂಟ್ ರನ್ನಿಂಗ್ ಬ್ಯಾಚಸ್ ನಡೀತಿದೆ. ಸೊ ಇನ್ನೊಂದು ಡೌಟನ್ನು ಏನು ಕ್ಲಿಯರ್ ಮಾಡಬೇಕು, ಸ್ವಾತಿ ಲಾ ಕ್ಲಾಸಸ್ಸಲ್ಲಿ ನಡೀತಿರುವಂಥ ಬ್ಯಾಚಸ್ ಕಂಪ್ಲೀಟ್ ಆಗಿ ಆನ್ಲೈನ್ ಏನೇ ನಡೆಯುವಂಥದ್ದು. ಡೈಲಿ ಈವ್ನಿಂಗ್ ಕ್ಲಾಸ್ ಇರುತ್ತೆ, ನಿಮಗೆ ದಿನ ಸಂಜೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೇ ಕ್ಲಾಸ್ ನಡೆಯೋದು. ಆ್ಯಂಡ್ ಸಿನ್ಸ್ ಬ್ಯಾಚಸ್ ನಿಮಗೆ ಸರ್ಕ್ಯುಲೇಷನ್ನಲ್ಲಿದೆ, ಸೊ ಎನಿ ಟೈಮ್ ಇಫ್ ಯು ಆರ್ ಜಾಯ್ನಿಂಗ್ ದ ಕ್ಲಾಸಸ್, ನಿಮಗೆ ಕ್ಲಾಸಸ್ ಕಂಪ್ಲೀಟ್ ಆಗಿ ಇನ್ ಅ ಸೈಕಲ್ ಆಗತ್ತೆ. ಆ್ಯಂಡ್ ಯಾವುದೇ ಒಂದು ಪೋರ್ಷನ್ ನಿಮಗೆ ಇನ್ಕಂಪ್ಲೀಟ್ ಆಯಿತು, ಯಾವುದೇ ಒಂದು ಪೋರ್ಷನ್ ನಿಮಗೆ ಉಳಿದೋಯ್ತು ಅಂತ ಇರೋದಿಲ್ಲ. ಬಿಕಾಸ್ ಇನ್ ಅ ಸೈಕಲ್ ಯು ವಿಲ್ ಬಿ ಕಂಪ್ಲೀಟಿಂಗ್ ಎವ್ರಿಥಿಂಗ್. ಈಗ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ಗೆ ಪ್ರಿಲಿಮ್ಸ್ ಬ್ಯಾಚ್ ಈ ವರ್ಷ 2024 ಎಕ್ಸಾಮ್ ತಗೊಳ್ತಿರುವಂಥ ಬರೀ ಪ್ರಿಲಿಮ್ಸ್ ಎಕ್ಸಾಮ್ ಮೇಲೆ ಫೋಕಸ್ ಆಗಿರುತ್ತೆ. ಅದೇ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಎಂಟೈರ್ಲಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಹಂತಗಳನ್ನು ಈವನ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡ್ತೀವಿ. ಆ್ಯಂಡ್ ಈ 3 ಸ್ಟೇಜಸ್ಗೆ ನಿಮಗೆ ಹೋಲಿಸ್ಟಿಕ್ ಆಗಿ ಪ್ರಿಪ್ರೇಷನ್ ಇರುತ್ತೆ. ಈ ಬ್ಯಾಚ್ಗೆ ಈ ವರ್ಷ ನೀವು ಎಕ್ಸಾಮ್ ತಗೊಳ್ತಿದ್ರು ಪರವಾಗಿಲ್ಲ, ಅಥವಾ ಕಾಲೇಜಲ್ಲಿದ್ದೀನಿ ಅಂತಂದ್ರೂ ಸಹ ನೀವು ಅಡ್ಮಿಷನ್ ತಗೊಳ್ಬಹುದು. ಸೊ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್, ಮೆಜಾರಿಟಿ ಸ್ಟೂಡೆಂಟ್ಸ್ ಇನ್ನು ಕಾಲೇಜಲ್ಲಿ ಓದ್ತಿರೋವಂಥವ್ರಿಗೆ ಎಂಕರೇಜ್ ಮಾಡ್ತಿರೋವಂಥದ್ದು ಕಾಂಪ್ರಿಹೆನ್ಸಿವ್ ಬ್ಯಾಚ್. ಬಿಕಾಸ್ ಇನ್ ಅ ವೇ ಮೌತ್ ಪಬ್ಲಿಸಿಟಿ ಸ್ಟೂಡೆಂಟ್ಸನ್ನು ಎನ್ರೋಲ್ ಮಾಡಿಸ್ತಿರೋವಂಥದ್ದು. ಸೊ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಇಸ್ ಅ ಸಕ್ಸಸ್ಫುಲ್ ಬ್ಯಾಚ್. ಹಾಗೆ ಈ ಬ್ಯಾಚ್ ನಿಮಗೆ ಕಂಪ್ಲೀಟ್ ಇಯರ್ ಡ್ಯೂರೇಷನಲ್ಲಿ ನಡೆಯುತ್ತೆ. ಲೈವ್ ಕ್ಲಾಸಸ್ ನೀಡಲಾಗತ್ತೆ ಆ್ಯಂಡ್ ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಆಗುತ್ತೆ. ಮಾಕ್ ಟೆಸ್ಟ್ ಮೇಲೆ
ಹೆಚ್ಚಿನ ಫೋಕಸ್ ಇರುತ್ತೆ. ಬೀಟ್ ಫಾರ್ ಪ್ರಿಲಿಮ್ಸ್ ಹಾಗೂ ಕಾಂಪ್ರಿಹೆನ್ಸಿವ್ ಮಾಕ್ ಟೆಸ್ಟಿಗೆ ನಿಮಗೆ ಹೆಚ್ಚಿನ ಫೋಕಸ್ ನೀಡ್ತೀವಿ. 9650849915 ಈ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚಿಗೆ ಎನ್ರೋಲ್ ಆಗೋದಕ್ಕೂ ಸಹ ಕಾಲ್ ಮಾಡಬೇಕಾಗಿರುವಂಥ ನಂಬರ್ 9650849915. ಬೋತ್ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಹಾಗೂ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಲೈವ್ ಕ್ಲಾಸಸ್ ಏನೇ ನಡೆಯುತ್ತೆ. ಸ್ಟಡಿ ಮಟೀರಿಯಲ್, ಮಾಕ್ ಟೆಸ್ಟ್ ಆ್ಯಂಡ್ ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿರುತ್ತೆ. ಈಗ ಈ ವಿಡಿಯೋ ಮಾಡುವಂಥ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ, ಸೆನ್ಸ್ ಹೊಸ ಲಾಸಲ್ಲೇ ಎಕ್ಸಾಮ್ ನಡೆಯುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಈಗಾಗಲೇ. ಆದರೆ ಯಾಕಂತಂದರೆ ನಮ್ಮ 3 ಹಳೆ ಕ್ರಿಮಿನಲ್ ಲಾಸ್ IPC, CRPC, ಎವಿಡೆನ್ಸ್ ಆ್ಯಕ್ಟ್ ಬದಲಾಗಿದೆ. 1 ಜುಲೈ 2024 ಇಂದ ಹೊಸ ಲಾಸ್ BNS, BNSS, BSA ಎನ್ಫೋರ್ಸ್ ಆಗಿದೆ. ಸೊ ಎನ್ಫೋರ್ಸ್ ಆಗಿ ಈಗಾಗಲೇ ನಾವು ಸೆಪ್ಟೆಂಬರಲ್ಲಿ ಬರ್ತಿದ್ದೀವಿ ಅಂತಂದಾಗ ನಮಗೆ ಡೆಫಿನೆಟ್ ಆಗಿದ್ದೀವಿ ದಟ್ ಹೊಸ ಲಾಸ್ ಅಲ್ಲೇನೆ ಪ್ರಶ್ನೆ ಕೇಳ್ತಾರೆ ಅನ್ನೋದು. ಆದರೆ ಅಕಸ್ಮಾತ್ ಹಳೆ ಲಾಸ್ ಅಲ್ಲೂ ಪ್ರಶ್ನೆ ಕೇಳಬಹುದಾ? ಡೆಫಿನೆಟ್ಲಿ ಎಸ್, ಕೇಳಬಹುದು. ಸಿಲೆಬಸ್ ಚೇಂಜ್ ಆಗತ್ತೆ ಅನ್ನೋದು ಎಷ್ಟು ನಿಜಾನೋ ಅಷ್ಟೇ ನಿಜ ಹಳೆ ಲಾಸ್ ಇಂದಾನು ಪ್ರಶ್ನೆ ಕೇಳಬಹುದು. ಯಾಕಂತಂದ್ರೆ ರೀಸೆಂಟ್ ಆಗಿ ನಡೆದಂತ ನಮ್ಮ ಕೇರಳ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಅಲ್ಲಿ ಸಿಲೆಬಸ್ ಕ್ಲಿಯರ್ ಆಗಿ ಹೊಸ ಲಾಸ್ ಅನ್ನೋದು ಮೆನ್ಷನ್ ಮಾಡಿದ್ರು ಅಂಡ್ 3 ಹೊಸ ಲಾಸ್ ಅಲ್ಲಿ BNS, BNSS, BSA ಇಂದಾನೆ ಪ್ರಶ್ನೆ ಕೇಳಿದ್ರು. ಅದಾದ ನಂತರ UP HJS ನೋಟಿಫಿಕೇಶನ್ ಬಂತು, ಹೈಯರ್ ಜುಡಿಷಿಯಲ್ ಸರ್ವಿಸ್ ನೋಟಿಫಿಕೇಶನ್. ಈ ಸಿಲೆಬಸ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡುತ್ತೆ IPC, CRPC, ಎವಿಡೆನ್ಸ್ ಆಕ್ಟ್, BNS, BNSS, BSA. ಅಂದ್ರೆ ಇಲ್ಲಿ ಬರೀ 3 ಕ್ರಿಮಿನಲ್ ಲಾಸ್ ಅಲ್ಲ, ಹಳೇದು ಹೊಸದು ಎಲ್ಲ ಕ್ರಿಮಿನಲ್ ಲಾಸ್ನು ಕೇಳ್ತಿದ್ದಾರೆ. ಸೊ ಇದ್ರಲ್ಲಿ ಹೇಗಿರ್ಬೋದು ಪ್ರಶ್ನೆ? ಕಂಪ್ಯಾರಿಟಿವ್ ಇರಬಹುದು. ಹಳೆ IPC ಅಲ್ಲಿ ಸೆಕ್ಷನ್ 360 ಏನಾಗಿತ್ತು, ಈಗ ಯಾವ ಸೆಕ್ಷನ್ ಅಲ್ಲಿ ಇದೆ ಕೇಳಬಹುದು. ಇಲ್ಲ ಹಳೆ IPC ಇದೆ ಪ್ರಶ್ನೆಗಳು ಸಪ್ರೇಟ್ ಆಗಿ ಹಾಗೂ ಹೊಸದನ್ನು ಸಪ್ರೇಟ್ ಆಗಿ ಕೇಳಬಹುದು. ಬಿಕಾಸ್ ಹಳೆ ಲಾಸ್ನ ನಾವು ಕಂಪ್ಲೀಟ್ ಆಗಿ ಏನು ತೆಗೆದಾಕಿಲ್ಲ, ಡಿಲೀಟ್ ಆಗಿಲ್ಲ, ಅದಿಲ್ಲದೆ ಕೆಲಸ ನಡೆಯೋದಿಲ್ಲ, ಅದು ನಡೀತಾನೆ ಇದೆ, ರೈಟ್? ಅದಲ್ಲದೆ ಹೊಸ ಕ್ರಿಮಿನಲ್ ಲಾಸ್ ಪ್ರಕಾರ ಈಗ ಹೊಸ ನಮ್ಮ ಕ್ರೈಮ್ಸ್ ಅನ್ನ ನಾವು ತಗೊಳ್ತಿದೀವಿ. ಸೊ ಹೀಗಿರುವಾಗ ಹೊಸದು ಹಾಗೂ ಹಳೇದು ಎರಡೂ ಸಹ ಕೇಳಬಹುದು. ಸೊ ನಮಗೆ ಸಿಲೆಬಸ್ ಚೇಂಜ್ ಅನ್ನೋದು ಡೆಫಿನೆಟ್ಲಿ ಬರೀ ಹಳೇದೇ ಬರುತ್ತೆ ಅನ್ನೋದು ಸಾಧ್ಯನೇ ಇಲ್ಲ, ಹೊಸದು ಬಂದೇ ಬರುತ್ತೆ. ಸೊ ಈ 2 ರೀತಿ ಬದಲಾವಣೆನ ಕಾಣ್ತಿದ್ದೀವಿ. 1 ಕಂಪ್ಲೀಟ್ ಬರೀ ಹೊಸ ಲಾಸ್, 2 ಹಳೇದು ಹಾಗೂ ಹೊಸತ್ತು ಎರಡೂ ಲಾಸ್ ಅನ್ನ ಮಿಕ್ಸ್ ಕೇಳಬಹುದು. ಸೊ ಈ 2 ರೀತಿ ಕೇಳ್ತಾರೆ ಅಂತಂದಾಗ ನಾವು ಕನ್ಫ್ಯೂಷನ್, ನಮಗೊಂದು ಕ್ಲಾರಿಟಿ ಬಂದಾಗಿದೆ. ಆಲ್ಮೋಸ್ಟ್ ನಾ ವಿಡಿಯೋಸಲ್ಲಿ ನಾನು ಇದನ್ನು ಕ್ಲಿಯರ್ ಮಾಡಿದ್ದೀನಿ. 3 ಲಾಸ್ ರಿಲೇಟೆಡ್ ಆದ ವಿಡಿಯೋಸ್ ಏನು ಮಾಡಿದ್ದೀನಿ, ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಪ್ಲೇ ಲಿಸ್ಟ್ ನ್ಯೂ ಕ್ರಿಮಿನಲ್ ಲಾಸ್ ಅಂತ, ಅದರಲ್ಲಿ ನೀವು ಚೆಕ್ ಮಾಡಬಹುದು. ಮೇಜರ್ಲಿ ಚೇಂಜ್ ಆಗಿರೋದು ಸೆಕ್ಷನ್ಸ್ ಮಾತ್ರನೇ, ಸೆಕ್ಷನ್ ನಂಬರಿಂಗ್ಸ್ ಮಾತ್ರನೇ ಚೇಂಜ್ ಆಗಿರೋದು. ಸೊ ಇನ್ನೊಂದು ಕಂಪ್ಲೀಟ್ ಕಾನ್ಸೆಪ್ಚುಯಲಿ ಅಂತ ಅಂದರೆ ಕೆಲವು ಕಾನ್ಸೆಪ್ಟ್ಸ್ ಆ್ಯಂಡ್ ಅದೂ ಸಹ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇದೆ ಇಲ್ಲ ಅನ್ನೋದು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಎಕ್ಸಾಮ್ ಪರ್ಪಸಲ್ಲಿ ನೋಡೋದಾದರೆ ಕೆಲವು ಪೋರ್ಷನ್ ಅಷ್ಟೇ ನಾವು ಬದಲಾಗಿರೋದನ್ನು ನೋಡಬೇಕಾಗಿರುವಂಥದ್ದು. ಹಾಗಿದ್ದಾಗ ಹಳೆ ಕ್ರಿಮಿನಲ್ ಲಾಸ್ನ ಸೆಕ್ಷನ್ಸ್, ಹೊಸ ಕ್ರಿಮಿನಲ್ ಲಾಸ್ನ ಸೆಕ್ಷನ್ಸ್ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮ್ಯಾಚ್ ದ ಫಾಲೋಯಿಂಗ್ ಕೇಳಬಹುದು, ಕಂಪ್ಯಾರಿಟಿವ್ ಅನಾಲಿಸಿಸ್ ಕೇಳಬಹುದು, ಪನಿಷ್ಮೆಂಟ್ಸ್ ಏನಾದರೂ ಬದಲಾಗಿದ್ರೆ ಕೇಳಬಹುದು. ಸೊ ಹಲವಾರು ಪ್ರಶ್ನೆಗಳನ್ನು ಫ್ರೇಮ್ ಮಾಡಬಹುದು. ಸಿಲೆಬಸ್ ಚೇಂಜ್ ಆಗಿದೆ ಅನ್ನೋದು ನಿಜ, ಸಿಲೆಬಸ್ ಚೇಂಜ್ ಆಗತ್ತೆ ಅನ್ನೋದು ಡೆಫಿನೆಟ್ಲಿ ನಿಜ. ಆದರೆ ಸಿಲೆಬಸ್ ಚೇಂಜ್ 2 ರೀತಿ ಆಗತ್ತೆ. ಸೊ ಈ 2 ರೀತಿಗೆ ನಾವು ತಯಾರಾಗಿರಬೇಕು. ಅದು ಈ ವಿಡಿಯೋ ಅಲ್ಲಿ ನಿಮಗೆ ತಿಳಿಸ್ಬೇಕಾಗಿದ್ದಂಥ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಸೊ ಈ 2 ರೀತಿ ಸ್ವಾತಿ ಲಾ ಕ್ಲಾಸಸ್ ಅಲ್ಲಿ ನಾವು 100% ಹೊಸ ಕ್ರಿಮಿನಲ್ ಲಾಸ್ ಹಾಗೂ ಹಳೆ ಲಾಸ್ ಎರಡೂ ಕಂಪ್ಯಾರಿಟಿವ್ ಅನಾಲಿಸಿಸ್ ಅಲ್ಲಿ ಓದ್ತಿದ್ದೀವಿ. ಆ್ಯಂಡ್ ಹೊಸ ಕ್ರಿಮಿನಲ್ ಲಾಸ್ ಅನ್ನ ನಾವು ಹೆಚ್ಚಿಗೆ ಫೋಕಸ್ ಮಾಡ್ತಿದ್ದೀವಿ, ಹೊಸ ಕ್ರಿಮಿನಲ್ ಲಾಸ್ ಅನ್ನೇ ಓದ್ತಿದ್ದೀವಿ. ಬಿಕಾಸ್ ಎಲ್ಲೋ ಒಂದು ಕಡೆ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಅಂತ ಅಂದಾಗ ಹೆಚ್ಚಿಗೆ ಕನ್ಫ್ಯೂಷನ್ ಇಡದೇ ಇರಬಹುದು. ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ಗೆ ಹೊಸದೇ ಅಂತಾನೆ ಮೆನ್ಷನ್ ಮಾಡಬಹುದು. ಆ್ಯಂಡ್ ಹೈಯರ್ ಜುಡಿಷಿಯಲ್ ಸರ್ವಿಸಸ್ಗೆ ಮೋಸ್ಟ್ಲಿ ಕಂಪ್ಯಾರಿಟಿವ್ ಎರಡೂ ಕೊಡಬಹುದು. ಸೊ ನೋಟಿಫಿಕೇಶನ್ ಅಲ್ಲಿ ಏನೊಂದು ಕ್ಲಿಯರ್ ಆಗುತ್ತೆ. ಬಟ್ ಸಿನ್ಸ್ ವಿ ಶುಡ್ ಬಿ ಪ್ರಿಪೇರ್ಡ್, ಸೊ
ನಿಮಗೆ ಸ್ವಾತಿ ಲಾ ಕ್ಲಾಸಸ್ಸಲ್ಲಿ ಹೊಸ ಕ್ರಿಮಿನಲ್ ಲಾಸಲ್ಲಿ 3 ಹೊಸ ಕ್ರಿಮಿನಲ್ ಲಾಸನ್ನು ಹೇಳ್ಕೊಡ್ಲಾಗ್ತದೆ. ಅದಕ್ಕೆ ನೀವು ಜಾಯ್ನ್ ಆಗಬಹುದು ಕಾಂಪ್ರಿಹೆನ್ಸಿವ್ ಬ್ಯಾಚ್ ವೇರ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ 3 ಕವರ್ ಆಗುತ್ತೆ. ಆ್ಯಂಡ್ ಬರೀ ಪ್ರಿಲಿಮ್ಸ್ ಬ್ಯಾಚ್ ಅನ್ನೋದಾದರೆ ಈ ವರ್ಷದ 2024 ಎಕ್ಸಾಮಿಗೆ ಪ್ರಿಲಿಮ್ಸ್ನ ಫೋಕಸ್ ಮಾಡ್ತಾ ನಡೆಯುತ್ತೆ ಈ ಬ್ಯಾಚ್. ಆ್ಯಂಡ್ ಈ 2 ಬ್ಯಾಚಸಲ್ಲಿ ಹೊಸ ಕ್ರಿಮಿನಲ್ ಲಾಸನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಇದಿಷ್ಟು ನಿಮ್ಮ ಈ ವರ್ಷದ ಎಕ್ಸಾಮ್ಗೋಸ್ಕರ ನಡೀತಿರುವಂಥ ಒಂದು ಬ್ಯಾಚಸ್. ಹಾಗೆ ನಿಮಗೊಂದು ಬಂಪರ್ ಆಫರ್ನ ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡಿದ ರೀತಿ ಗ್ರಾಮ ನ್ಯಾಯಾಲಯ ಪೋಸ್ಟ್ ಏನಾದರೂ ಕ್ರಿಯೇಟ್ ಆದರೆ ಡೆಫಿನೆಟ್ಲಿ ಈ ವರ್ಷ ಒಂದು ಜಾಕ್ಪಾಟ್ ಆಗುತ್ತೆ. ಪ್ರಿಪೇರ್ ಆಗ್ತಿರೋಂಥ ಸ್ಟೂಡೆಂಟ್ಸಿಗೆ ಒಳ್ಳೆ ಆಪರ್ಚುನಿಟಿ ಇದೆ. ಸೊ ಮೇಕ್ ಶ್ಯೂರ್ ನಿಮ್ಮ ಜಡ್ಜ್ ಆಗುವಂಥ ಕನಸು ಇದೇ ವರ್ಷ ನನಸಾಗಲಿ ಅಂತ. ಆ್ಯಂಡ್ ನಿಮ್ಮ ಎಲ್ಲ ಅಭ್ಯರ್ಥಿಗಳು ಈ ವರ್ಷ ಎಕ್ಸಾಮ್ ತೊಗೊಳೋದಕ್ಕೆ ತಯಾರಿ ಮಾಡ್ತಿರುವಂಥ ಸ್ಟೂಡೆಂಟ್ಸ್, ಪ್ಲೀಸ್ ಸ್ಟಾರ್ಟ್ ಯೋರ್ ಪ್ರಿಪ್ರೇಷನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಜರ್ನಿ. ಆ್ಯಂಡ್ ನಾವು ನಿಮ್ಮ ಈ ಜರ್ನಿಯಲ್ಲಿ ಜೊತೆಗೆ ನಿಲ್ಲೋದಕ್ಕೆ ತಯಾರಿದ್ದೀವಿ. ಸೊ ನೀವು ಕಾಲ್ ಮಾಡಬೇಕಾಗಿರೋದು 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಎನ್ಕ್ವೈರೀಸ್ ಇದ್ದಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಎಕ್ಸಾಮ್ಗೆ ಬೇಕಿರುವಂಥ ಪ್ರಿಪ್ರೇಷನ್ ಈ ಬ್ಯಾಚಸ್ಸಿಂದ ಪಡ್ಕೊಳ್ಬಹುದು. ಆ್ಯಂಡ್ ಇದೆಲ್ಲದಕ್ಕೂ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಜಡ್ಜ್ ಆಗಬೇಕು ಅಂತ ಅಸ್ಪೈರಿಂಗ್ ಇದ್ದಾರೆ ಅವ್ರೆಲ್ಲರಿಗೂ ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಶೇರ್ ಮಾಡ್ತಿದ್ದೀನಿ ಅಂತಂದಾಗ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಒಂದಷ್ಟು ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.